ಇನ್ನು ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ತಿಮರೋಡಿ ವಿಚಾರಣೆ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ನೋಡಿ, ಉಜಿರೆಯಿಂದ ಯಾವಾಗ ಬ್ರಹ್ಮಾವರ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋದ್ರು ಆಗ್ಲಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ. 1.5 ಗಂಟೆಗಳು ಕಳೆದಿದೆ. ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿಗೆ ಪ್ರಶ್ನೆಗಳ ಸುರಿಮಳೆ. ವಿಚಾರಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು. ನೋಡಿ, BL ಸಂತೋಷ್ ವಿರುದ್ಧವಾಗಿ ಅವಹೇಳನ ಆರೋಪ, ಹೀಗಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸದ್ಯ ಪೊಲೀಸರು 1.5 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇನ್ನು ವಿಚಾರಣೆ ಆದ ನಂತರದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಪಡೆದುಕೊಂಡ ನಂತರದಲ್ಲಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಇವತ್ತೊಂದು ರೀತಿ ದೊಡ್ಡ ಹೈಡ್ರಾಮವೇ ನಡೀತು. ಯಾವಾಗ ಕೇಸ್ ದಾಖಲಾಯಿತು ಆತನನ್ನ ವಶಕ್ಕೆ ಪಡೆಯಲಾಯಿತು. ಈಗ ವಿಚಾರಣೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ತಿಮರೋಡಿ ಹಾಜರು. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ ಏನು ನಿರ್ದೇಶನವನ್ನ ಕೊಡುತ್ತೆ ಆ ರೀತಿ ನಡೆದುಕೊಳ್ಳಲಾಗುತ್ತೆ. ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಪೊಲೀಸರು ಮತ್ತೆ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ನೂ ವಿಚಾರಣೆ ಬಾಕಿ ಇದೆ, ನಮಗೆ ವಶಕ್ಕೆ ಕೊಡಿ ಅಂತ ಹೇಳಿದ್ರೆ ಕೋರ್ಟ್ ವಶಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ವಿಚಾರಣೆಯನ್ನ ನಡೆಸೋ ಸಾಧ್ಯತೆ ಇದೆ. ಕೋರ್ಟ್ ನಿರ್ದೇಶನದಂತೆ ಈಗ ನಡೆದುಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಒಂದು ಕಡೆ ಈಗಾಗಲೇ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಅಂತ. ಯಾವ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಅಲ್ಲಿ ಮುಂದಿನ ಬೆಳವಣಿಗೆಗಳು ಏನೇನು ಆಗಬಹುದು ಅಶೋಕ್? ಮಧು ನಾಗರಾಜ್, ಕಳೆದ 2 ಗಂಟೆಯಿಂದ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರಣೆ ನಡೀತಾ ಇದೆ. ಈಗ ಗಮನಿಸಬಹುದು, ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸೆಕ್ಷನ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಅವರ ಫಾಲೋವರ್ಸ್ ಇರ್ಬೋದು, ಯಾರೂ ಕೂಡ ಸ್ಟೇಷನ್ ಸುತ್ತ ಸುಳಿಯದಂತೆ ಈ ರೀತಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಕಳೆದ 2 ಗಂಟೆಯಿಂದ ವಿಚಾರಣೆಯನ್ನು ಮಾಡಲಾಗ್ತಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ನಲ್ಲಿ BL ಸಂತೋಷ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜೀವ್ ಕುಲಾಲ್ ಎಂಬವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಇದೇ ತಿಂಗಳ 18ರಂದು ದೂರನ್ನು ನೀಡಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಉಡುಪಿ ಪೊಲೀಸರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ಇರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಿಂದ ಅವರನ್ನು ವಶಕ್ಕೆ ಪಡ್ಕೊಂಡು ಈಗಾಗಲೇ ಬ್ರಹ್ಮಾವರ ಪೊಲೀಸ್ ಠಾಣೆ ಕರೆತಂದಿರ್ತಕ್ಕಂಥದ್ದು. ಕರೆತಂದ ಬಳಿಕ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಸಂಚಾರಿ ಪೀಠ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಸೊ ಹಾಜರುಪಡಿಸುವುದಕ್ಕೂ ಮೊದಲು ಕೂಡ ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಕೋರ್ಟ್ ಏನು ಹೇಳುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಹೀಗಾಗಿ 2 ಸೆಕ್ಷನ್ ಅಡಿ BNS ಸೆಕ್ಷನ್ ಅಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನ ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಲಯ ಏನಾದರೂ ಜಾಮೀನಿನ ಮೂಲಕ ಬಿಡುಗಡೆಗೊಳಿಸುತ್ತಾ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ಕರೆದೊಯ್ಯಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ಅವರು ಉಜಿರೆ ನಿವಾಸದಿಂದ ಬರುವಂಥ ಸಮಯದಲ್ಲಿ ಖಾಸಗಿ ಕಾರ್ನ ಮೂಲಕ ಬಂದಿದ್ರು. ಅವ್ರ ಜೊತೆ ಪೊಲೀಸರು ಕೂಡ ಇಲ್ಲಿಂದ ಉಡುಪಿಯಿಂದ ತೆರಳಿದಂಥ ಪೊಲೀಸರು ಕೂಡ ಅವರ ಸರ್ಕಾರಿ ವಾಹನದಲ್ಲಿ ಬಂದಿದ್ರು. ಸೊ ಈಗ ಅವರನ್ನು ಕರೆದೊಯ್ಯೋದಕ್ಕೆ ಬೇಕಾದಂಥ ಅಲ್ಲಿ ಒಂದು ಟೆಂಪೋ, ಅಂದರೆ ಮಿನಿ ಟೆಂಪೋ ಅಂದರೆ ಪೊಲೀಸ್ ವಾಹನ, ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಅದೇ ಒಂದು ವಾಹನದ ಮೂಲಕ ಕರೆದೊಯ್ಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಂಥ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಲಾಯಿತು. ಪ್ರಾರಂಭದಲ್ಲಿ ಮಹೇಶ್ ಶೆಟ್ಟಿ ಅವರನ್ನು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಭಿಮಾನಿಗಳು, ಫಾಲೋವರ್ಸ್ ಕೂಡ ಬಂದು ಸ್ಟೇಷನ್ ಸುತ್ತ ಜಮಾಯಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ ಅವರನ್ನು ನಿಯಂತ್ರಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಸೊ ಸದ್ಯಕ್ಕೆ ಈಗ ಅವರನ್ನು ಬ್ರಹ್ಮಾವರ ಸ್ಟೇಷನ್ನಿಂದ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗುವ ದಾರಿ ಮತ್ತು ಕೋರ್ಟ್ಗೆ ಹಾಜರುಪಡಿಸುವಂಥ ದಾರಿಯುದ್ದಕ್ಕೂ ಕೂಡ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಅವ್ರ ಜೊತೆ ಬಂದಿರತಕ್ಕಂಥ ಅವರ ಬೆಂಬಲಿಗರು ಕೂಡ ಕಾರ್ನ ಸುತ್ತ ಇದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅಲ್ಲಿಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅದಾದ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮಧು ನಾಗರಾಜ್. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು BL ಸಂತೋಷ್ ಅವರ ವಿರುದ್ಧವಾಗಿ ಮಾತನಾಡಿದ್ರು ಅಥವಾ ಅವಹೇಳನಕಾರಿಯಾಗಿ ನಿಂದಿಸಿದ್ರು ಅನ್ನುವಂಥ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಮತ್ತೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕುರಿತಂತೆ ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ಬೆಳಿಗ್ಗೆ ಪೊಲೀಸರು ಉಜಿರೆಯಿಂದ ಅವರನ್ನ ಕರ್ಕೊಂಡು ನಂತರ ಉಡುಪಿಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಚಾರಣೆ ನಂತರದಲ್ಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸುತ್ತಾರೆ. ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ.
ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಎಸ್, ಇದು ನೀವೇನು ದೃಶ್ಯಗಳನ್ನ ನೋಡಿದ್ರಿ, ಬೆಳಗ್ಗೆ ಆದಂತಹ ದೃಶ್ಯಗಳು, ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ. ಈಗ ಸದ್ಯ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ, ಆ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಒಂದು ವೇಳೆ ಪೊಲೀಸರು ಮತ್ತೆ ವಶಕ್ಕೆ ಕೇಳಿದ್ದೇ ಆದಲ್ಲಿ ಕೋರ್ಟ್ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಥವಾ ಜಾಮೀನೇನಾದ್ರೂ ಸಿಗುತ್ತಾ, ಈ ಕುರಿತಂತೆಯೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕಂದ್ರೆ ಅವರು ಪೊಲೀಸ್ ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ನಾನು ನ್ಯಾಯ ಖಂಡಿತವಾಗಿ ಸಿಗುತ್ತೆ, ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಬಿಜೆಪಿ ಅವರಿಂದಲೇ ಅಂತ ಹೇಳಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಜೊತೆಗೆ ಅವರು ನ್ಯಾಯಸಮ್ಮತವಾಗಿ ನಾನು ಮಾತನಾಡ್ತಾ ಇದ್ದೀನಿ, ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀನಿ, ನ್ಯಾಯ ಖಂಡಿತವಾಗಿ ಸಿಗುತ್ತೆ, ಪೊಲೀಸರು ಏನು ಕೇಳ್ತಾರೆ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಸದ್ಯ 1.5 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ. ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅದೆಲ್ಲದಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಉತ್ತರಿಸ್ತಾ ಇದ್ದಾರೆ. ಇದೆಲ್ಲ ಆದ ನಂತರದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಅದಾದ ನಂತರದಲ್ಲಿ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರದಲ್ಲಿ ಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಅದ ನಂತರದಲ್ಲಿ ಮುಂದಿನ ಬೆಳವಣಿಗೆಗಳು ಕಂಡುಬರುತ್ತೆ. ನೀವು ಒಂದು ಭಾಗದಲ್ಲಿ ನೋಡ್ತಾ ಇರೋದು ಬ್ರಹ್ಮಾವರ ಠಾಣೆಯ ದೃಶ್ಯಗಳು. ಅಲ್ಲೇ ಈಗ ವಿಚಾರಣೆ ನಡೀತಾ ಇರುವಂತದ್ದು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಲ್ಲೇ ಇದ್ದಾರೆ, ಜೊತೆಗೆ ಅವರ ಸಹಚರರು ಕೂಡ ಅಲ್ಲೇ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳ ದಂಡೆ ಅಲ್ಲಿ ಬಂದಿತ್ತು. ಇವರ ವಶಕ್ಕೆ ಪಡೆದಂತಹ ವಿರುದ್ಧವಾಗಿ ಅಲ್ಲಿ ಘೋಷಣೆಗಳು ಕೇಳಿಬಂತು. ಅದೆಲ್ಲದರ ನಡುವೆಯೂ ಕೂಡ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಹೇಳಿಕೆಗಳು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ ಕೆಲ ಹೇಳಿಕೆಗಳು ಕೂಡ ಪ್ರಚೋದನಕಾರಿಯಾಗಿದ್ವು ಅನ್ನುವಂಥ ಕುರಿತಂತೂ ಕೂಡ ಕೇಸ್ ದಾಖಲಾಗಿತ್ತು.